ಕನ್ನಡ ಭಾಷೆಯ ಬಗ್ಗೆ ಭಾಷಾಂಧತೆ ಪ್ರದರ್ಶನ ಮಾಡಿದ್ದಂತಹ ನಟ ಕಮಲ್ ಹಾಸನ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಕನ್ನಡ ಪರ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಕಾನೂನು ಸಮರಕ್ಕೆ ಮುಂದಾಗಿದ್ರು ಕಮಲ್ ಹಾಸನ್. ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಹೊರಬಿದ್ದಿದ್ದು ಸಿನಿಮಾ ರಿಲೀಸ್ಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿದೆ. ಇದರ ವರದಿ ಇಲ್ಲಿದೆ. ಥಗ್ ಲೈಫ್ ಪ್ರದರ್ಶನಕ್ಕೆ ಸುಪ್ರೀಂ ಆದೇಶ. ಕರ್ನಾಟಕದಲ್ಲಿ ಆಗತ್ತಾ ಕಮಲ್ ಪ್ರವೇಶ? ಥಗ್ ಲೈಫ್ ಸಿನಿಮಾ ಈವೆಂಟ್ ವೇಳೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂದು ಕನ್ನಡ ಭಾಷೆಯ ಬಗ್ಗೆ ನಟ ಕಮಲ್ ಹಾಸನ್ ಹಗುರವಾಗಿ ಮಾತಾಡಿದ್ದರು. ಅದು ಕನ್ನಡದ ಹಿರಿಯ ನಟನ ಮುಂದೆಯೇ ಆಡಿದ ಮಾತು ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಕಮಲ್ ಹಾಸನ್ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದರು. ಆದರೆ ಕ್ಷಮೆ ಕೇಳದೆ ಕಮಲ್ ಮೊಂಡುತನಕ್ಕೆ ಬಿದ್ದಿದ್ರು. ಅಲ್ಲದೆ ಹೈಕೋರ್ಟ್ ಮೊರೆ ಹೋಗಿ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ರು. ಆದರೆ ಹೈಕೋರ್ಟ್ ಕ್ಷಮೆ ಕೇಳುವಂತೆ ಸೂಚಿಸಿತ್ತು. ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಚಿತ್ರತಂಡಕ್ಕೆ ಗೆಲುವು ಸಿಕ್ಕಿದೆ. ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ಗೆ ಅವಕಾಶ ಮಾಡಿಕೊಡಬೇಕು ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ. ಸಂಘಟನೆಗಳ ಒತ್ತಡಕ್ಕೆ ಮಣಿಯದೆ ಥಗ್ ಲೈಫ್ ಸಿನಿಮಾ ಪ್ರದರ್ಶನಕ್ಕೆ ಕರ್ನಾಟಕದಲ್ಲಿ ಅವಕಾಶ ನೀಡಬೇಕು ಮತ್ತು ಥಿಯೇಟರ್ಗಳಿಗೆ ಸರ್ಕಾರ ರಕ್ಷಣೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಸುಪ್ರೀಂ ಆದೇಶವನ್ನ ಗೌರವಿಸುವುದಾಗಿ ಹೇಳಿರುವ ಕನ್ನಡ ಪರ ಸಂಘಟನೆಗಳು ಸಿನಿಮಾ ಬಿಡುಗಡೆಗೆ ಅವಕಾಶ ನೀಡುವುದಿಲ್ಲ ಅಂತ ಮತ್ತೆ ಪಟ್ಟು ಹಿಡಿದಿವೆ. ಈ ನೆಲದ ಹಕ್ಕಿನ ಅನ್ವಯ ನಾವು ಹೋರಾಟ ಮುಂದುವರೆಸುತ್ತೇವೆ ಅಂದಿದ್ದಾರೆ ಕರವೇ ಅಧ್ಯಕ್ಷ ನಾರಾಯಣಗೌಡ. ಥಗ್ ಲೈಫ್ ಸಿನಿಮಾ ವಿತರಕರೇ ಸಿನಿಮಾ ರಿಲೀಸ್ ಮಾಡಲು ಮುಂದೆ ಬರುತ್ತಿಲ್ಲ. ಹಾಗಾಗಿ ಸಿನಿಮಾ ರಿಲೀಸ್ ಆಗುವುದು ಅಸಾಧ್ಯ ಅನ್ನೋದು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತು. ಏನು ಸುಪ್ರೀಂ ಕೋರ್ಟ್ ಒಂದು ಸೂಚನೆ ಕೊಡ್ತಾ ಇದೆಯಲ್ಲ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಸರ್. ನಮ್ಮ ವಿತರಕನಿಗೆ ಈಗ ತಾನೇ ಫೋನಲ್ಲಿ ಮಾತಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ಸಮಿತಿ ಜನ ಇದನ್ನು ತಿರಸ್ಕಾರ ಮಾಡಿದ್ದಾರೆ, ನಾನು ಅಮೌಂಟು ಅಲ್ಲಿ ಅವ್ರ ಹತ್ರ ಎಲ್ಡಪ್ ಆಗಿರೋದು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ, ನಾನು ಅದನ್ನು ಕಲೆಕ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ನಾನು ಇನ್ಮೇಲೆ ಆರ್ಡ್ರ್ ಏನು ಬಂದು ನೀವು ರಿಲೀಸ್ ಮಾಡೋದಂದಾಗಲೂ ನಾನು ಮಾಡೋಕ್ಕೆ ಬರಲ್ಲ, ನಾನು ಮಾಡಿದಾಗ ₹1 ನನಗೆ ಸಿಕ್ಕಲ್ಲ, ನಾನು ಕಳ್ಕೊಳ್ತೀನಿ, ನಾನು ಮಾಡೋದೆಲ್ಲ ನಮ್ಮ ದುಡ್ಡು ನನಗೆ ಬಂದರೆ ಸಾಕು ಅನ್ನೋದು ಈಗ ತಾನೇ ಅವ್ರು ತಿಳಿಸಿದ್ದಾರೆ ನನಗೆ. ಥಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದರೂ ಕರ್ನಾಟಕದಲ್ಲಿ ಸಿನಿಮಾ ಬಿಡುಗಡೆ ಮಾಡಲು ಸ್ವತಃ ವಿತರಕರೇ ಒಪ್ಪುತ್ತಿಲ್ಲವಂತೆ. ಥಿಯೇಟರ್ ಮಾಲೀಕರು ಕೂಡ ಸಿನಿಮಾ ಪ್ರದರ್ಶನಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ. ಮತ್ತೊಂದು ಕಡೆ ಸಿನಿಮಾ ವಿರುದ್ಧ ಪ್ರತಿಭಟನೆ ಮಾಡೋದಾಗಿ ಕನ್ನಡ ಪರ ಸಂಘಟನೆಗಳು ಹೇಳಿಕೆ ಕೊಡುತ್ತಿವೆ. ಥಗ್ ಲೈಫ್ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತಾ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿ ಉಳಿದಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.